0 ಡೌನ್ ಪೇಮೆಂಟ್ ಯಾವ್ದು ಡಿಪೆಂಡ್ ಆನ್ ದ ಪ್ರೊಫೈಲು. ನಮ್ಮಲ್ಲಿ 140 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗುತ್ತೆ. ಟ್ರಾವೆಲಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಗೆ ಎದುರುಗಡೆ ನೋಡ್ತಾ ಇರ್ಬೋದು, ನಿಮ್ಗೆ ಮೆಟ್ರೋ ಸ್ಟೇಷನ್ ಇದೆ. ಯಾವ್ದಂದ್ರೆ ಅದು ಗರುಡಾಚಾರ್ಯಪಾಳ್ಯ ಮೆಟ್ರೋ ಸ್ಟೇಷನ್. ಸೊ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆ ಆಲ್ಮೋಸ್ಟ್ ಲೈಕ್ 50 to 100 ಮೀಟರ್ಸ್ ಒಳಗಡೆ ನಿಮ್ಗೆ ಬರುಕ ಟೆಕ್ ಪಾರ್ಕ್ ಇದೆ. ಸೊ ಅದು ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಎದುರುಗಡೆನೆ ಯಾರು ಬಸ್ ಫೆಸಿಲಿಟೀಸ್ ಇದೆ ಅಂದ್ರೆ ನಿಮ್ಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ಪಕ್ಕದಲ್ಲೇ. ಸೊ ಅಲ್ಲಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಬರುಕ ಟೆಕ್ ಪಾರ್ಕ್ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾನು ಹತ್ರನೇ ಇದೆ. ಸೊ ಯಾರಾದ್ರೂ ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಬರೋರು ಇದ್ರೆ ದಯವಿಟ್ಟು ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಸೊ ನೋಡ್ತಾ ಇರ್ಬೋದು, ಇದೆ ನಿಮಗೆ ಬರುಕ ಟೆಕ್ ಪಾರ್ಕು. ನಿಮ್ ಬೇಸ್ಮೆಂಟ್ ಅಲ್ಲೇ ನಿಮ್ಗೆ ಕಾಸ್ಟ್ 24 ಪಾರ್ಕಿಂಗ್ ಯಾರ್ಡ್ ಇದೆ ನಿಮ್ಗೆ. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಎಲ್ಲಿದ್ದೀನಿ ಅಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ನಿಮ್ಗೆ ನೋಡ್ತಾ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಯಾವ್ದು ಪಾರ್ಕಿಂಗ್ ಯಾರ್ಡ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಂತೀರಾ. ಸೊ ಪಾರ್ಕಿಂಗ್ ಯಾರ್ಡ್ ಅಲ್ಲಿ ಇಲ್ಲ. ಸೊ ಇದು ಬಂದು ನಿಮ್ಗೆ ಕಾಸ್ಟ್ 24 ಹಬ್ಬ. ಸೊ ಇದೆಲ್ಲಪ್ಪ ಬರುತ್ತೆ ಅಂದ್ರೆ ನಿಮ್ಗೆ ಬರುಕ ಟೆಕ್ ಪಾರ್ಕ್ ಅಂತ ಬರುತ್ತೆ. ಸೊ ಇಲ್ಲಿ ಆರಾಮಾಗಿ ಆಕ್ಸೆಸಬಲ್ ಇದೆ ನಿಮ್ಗೆ. ಸೊ ಮೆಟ್ರೋ ಬರ್ತೀವಿ ಅಂದ್ರೆ ಮೆಟ್ರೋ ಕೂಡ ಫೆಸಿಲಿಟೀಸ್ ಇದೆ. ಆಮೇಲೆ ಏನಾದ್ರು ಬಸ್ಸಲ್ಲಿ ಬರ್ತೀರ ಅಂದ್ರೆ ಕರೆಕ್ಟಾಗಿ ಟೆಕ್ ಪಾರ್ಕ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಕೂಡ ಇದೆ, ತಲೆಗೆ ಇಟ್ಕೋಬೇಡಿ. ಸೊ ಎಲ್ಲ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಇಲ್ಲೇನಪ್ಪ ಸ್ಪೆಷಲ್ ಅಂದ್ರೆ ನಿಮಗೆ ಯಾವ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ ಗಾಡಿನ. ಸೊ ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ, ಲೋ ಬಜೆಟಲ್ಲೂ ಇದೆ. ಹೈ ಬಜೆಟ್ ಹುಡುಕ್ತಾ ಇದ್ದೀರಾ, ಹೈ ಬಜೆಟಲ್ಲೂ ಇದೆ. ಕಾಂಪ್ಯಾಕ್ಟ್ SUV ಆಗಲಿ ಅಥವಾ ಹ್ಯಾಚ್ ಬ್ಯಾಕ್ ಆಗಲಿ, ಸಿಡಾನ್ ಆಗಲಿ, ಯಾವ ಥರ ವೆಹಿಕಲ್ಸ್ ಬೇಕೋ ಎಲ್ಲ ಥರ ವೆರೈಟೀಸ್ ಆಫ್ ವೆಹಿಕಲ್ಸು ಇದೆ. ಆಲ್ಮೋಸ್ಟ್ ಸ್ವಿಫ್ಟೇ ಒಂದು 20 to 25 ವೆಹಿಕಲ್ಸು, ಪೋಲೋ ಒಂದು 10 to 15, i20 ಒಂದು 15 to 20 ಇದೆ ನಿಮಗೆ. ಇನೋವಾ ಅಥವಾ ತಾರು, ಆಮೇಲೆ ರೆನಾಲ್ಡ್ ಡಸ್ಟರು, ಆ ಕಡೆ ನೋಡಿ i10, ಈ ಕಡೆ ರೆನಾಲ್ಡ್ ಡಸ್ಟರ್ ಇದೆ. ಅಲ್ಲಿ ಕಿಯಾ ಸಾನೆಟು ಮತ್ತೆ ಹುಂಡೈ ಕ್ರೆಟಾ, ಆ ಕಡೆ ನೋಡ್ರೆ ಕಿಯಾ ಸಾನೆಟ್ ಇದೆ. ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ. ಸೊ ಡಿಸ್ಪ್ಲೇ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಯಾವ ವೆಹಿಕಲ್ಸ್ ಬೇಕೋ ಕೂಡ ನೀವು ಬುಕ್ ಮಾಡ್ಕೊಬೋದು. ಅಥವಾ ನಿಮಗೆ ಇಲ್ಲೇ ಟೆಸ್ಟ್ ಡ್ರೈವ್ ಕೂಡ ಬಂದು ಟೆಸ್ಟ್ ಡ್ರೈವ್ ಮಾಡಿ ಆರಾಮಾಗಿ ಪೀಸಾಗಿ ತೊಗೊಂಡೋಗ್ಬೋದು. ಸೊ ಈಗ ನಮ್ಮ ಜೊತೆ ಬಸವರಾಜ್ ಸರ್ ಬರ್ತಾರೆ. ಸೊ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಹಾಯ್ ಸರ್. ಸೊ ಹೇಗಿದ್ದೀರಾ ಸರ್? ಸರ್ ಇವತ್ತಿನ ಬಜೆಟ್ ಏನು ಸ್ಟಾರ್ಟ್ ಆಗುತ್ತೆ ಕಾಸ್ಟ್ 24 ಅಲ್ಲಿ ನೋಡೋದಾದ್ರೆ? ಸರ್ ನೋಡಿ, ನಮ್ದು ಓವರ್ ಆಲ್ ಹಬ್ಸ್ ಅಲ್ಲಿ 6 ಹಬ್ ಇದಾವೆ. ಸೊ ಈ ಹಬ್ಬಲ್ಲಿ ಸ್ಟಾರ್ಟ್ ಆಗೋ ಬಜೆಟ್ ಬಂದು ಫ್ರಮ್ 2,40,000 ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 15-20 lakhs ವರೆಗೂ ಬಜೆಟ್ ಅಲ್ಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ಸೊ ವೇರಿಯಂಟ್ಸ್ ಈ ಮಾಡಲ್ಸ್ ಅಂತಲ್ಲ, ಪ್ರತಿಯೊಂದು ಕಸ್ಟಮರ್ ರಿಕ್ವೈರ್ಡ್ ಮಾಡಲ್ಸ್ ನಮ್ಮಲ್ಲಿ ಸಿಗುತ್ತೆ. ಮಾರುತಿ ಇರ್ಬೋದು, ಹ್ಯುಂಡೈ ಇರ್ಬೋದು, ಅಥವಾ ಸ್ಕೋಡಾ ಇರ್ಬೋದು, ಸೊ ರೆನಾಲ್ಟ್ ಇರ್ಬೋದು, ಪ್ರತಿಯೊಂದು ಬ್ರ್ಯಾಂಡ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ವಿತ್ ಡ್ರಿವನ್ ಕಿಲೋಮೀಟರ್ಸ್ ಇರ್ಬೋದು, ಓನರ್ಶಿಪ್ ಇರ್ಬೋದು, ವೇರಿಯಂಟ್ಸ್ ಇರ್ಬೋದು. ಸೊ ಎಲ್ಲ ಒಂದು ನಾವು ಸೆಗ್ರೇಟ್ ಮಾಡಿ ಓವರ್ ಆಲ್ ನಮ್ಮ 250 ಸ್ಟಾಕ್ಸ್ ಇದಾವೆ ಸರ್ ಇಲ್ಲಿ. ಓಕೆ, ಆಲ್ಮೋಸ್ಟ್ 250 ಸ್ಟಾಕ್ಸ್. ಸರ್ ಎಲ್ಲರೂ ಗಾಡಿ ತಗೋಬೇಕಾದ್ರೆ ಏನಂತ ಯೋಚನೆ ಮಾಡ್ತಾರೆ, ಹೆಂಗಿದೆ ಇಂಜಿನ್ ಕಂಡೀಷನ್ ಆಗಲಿ ಅಥವಾ ಏನಾದ್ರು ಆಕ್ಸಿಡೆಂಟ್ಸ್ ಏನಾದರೂ ಆಗಿದೆಯಾ ಎಲ್ಲ ಅಂತ ನೋಡ್ತಾ ಇರ್ತಾರೆ. ಸೊ ನಿಮ್ಮ ಕಡೆಯಿಂದ ಹೆಂಗೆ ಚೆಕ್ ಪಾಯಿಂಟ್ಸ್ ಆಗುತ್ತೆ ಅಥವಾ ಏನೇನು ಆಗುತ್ತೆ ಸರ್? ಸರ್ ನಮ್ಮಲ್ಲಿ ನೋಡಿ ಟೋಟಲ್ ಓವರ್ ಆಲ್ ಎಲ್ಲ ಕ್ವಾಲಿಟಿ ಚೆಕ್ ಆಗಿರುತ್ತೆ. ಸೊ ಈಚ್ ಅಂಡ್ ಎವ್ರಿ ನಿಮ್ಮ ನಮ್ಮ ಮೈನರ್ ಸ್ಕ್ರಾಚ್ ಇರಲಿ ಪ್ರತಿಯೊಂದು ನಾವು ವೆಬ್ಸೈಟ್ ಮೆನ್ಷನ್ ಮಾಡಿರ್ತೀವಿ. ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್ ಕಸ್ಟಮರ್ ಜೊತೆ ನಾವು. ಸೊ ಏನಂದ್ರೆ ನಾವು ಓಡೋಮೆಂಟ್ ಟ್ಯಾಂಪರ್ಡು ಅಥವಾ ಆಕ್ಸಿಡೆಂಟ್ ವೆಹಿಕಲ್ಸು ಕಂಪ್ಲೀಟ್ ನಾವು ಅದನ್ನ ಮುಟ್ಟೋದಿಲ್ಲ, ಯಾಕಂದ್ರೆ ನಾವು ಪ್ರೊಕ್ಯೂರ್ಮೆಂಟ್ ಮಾಡೋದಿಲ್ಲ ನಾವು. ಸೊ ಇವನ್ ಏನಂದ್ರೆ ಏನ್ ಮೈನರ್ ಇಶ್ಯೂ ಇತ್ತಂದ್ರೆ ಅದನ್ನ ಹೈಲೈಟ್ ಮಾಡಿರ್ತೀವಿ ಕಸ್ಟಮರ್ಗೆ, ಈ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ಅದ್ಮೇಲೆ ನಾವು ಪ್ರೈಸ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಯಾವ್ದೇ ಒಂದು ವರಿ ಇಲ್ಲದೆ, ಏನೋ ಒಂದು ಚಿಂತೆ ಇಲ್ಲದೆ ಕಸ್ಟಮರ್ಸ್ ಬಂದು ಆರಾಮಾಗಿ ಗಾಡಿನ ಪ್ರೊಕ್ಯೂರ್ಮೆಂಟ್ ಪರ್ಚೇಸ್ ಮಾಡ್ಬೋದು. ಸೊ ಅವ್ರಿಗೆ ಡೌಟ್ ಇತ್ತು ಅವ್ರ ಗಾಡಿ ಮೇಲೆ, ಎಂತ ಮೆಕ್ಯಾನಿಕ್ ಕರ್ಕೊಂಡ್ಬಂದು ನಮ್ಮಲ್ಲಿ ಚೆಕ್ ಮಾಡ್ಬೋದು ಸರ್. ಪ್ರತಿಯೊಂದು ವೆಹಿಕಲ್ ಎಲ್ಲ ಸರ್ಟಿಫೈಡ್ ಇದೆ ನಮ್ಮಲ್ಲಿ. ಅದ್ರ ಜೊತೆಗೆ ಪ್ರತಿಯೊಂದು ವೆಹಿಕಲ್ಗೆ 1 year ವಾರಂಟಿ ಸಿಗುತ್ತೆ ಸರ್ ನಮ್ಮಲ್ಲಿ. ಸೊ ಇದು ಈ ಒಂದು ವಾರಂಟಿ ಕಾನ್ಸೆಪ್ಟ್ ಎಲ್ಲೂ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡಿದ್ದು ಫಸ್ಟ್. ಸೊ ಇದು ಅದನ್ನ ಕಂಟಿನ್ಯೂ ಆಗುತ್ತೆ ಸರ್. 1 year ವಾರಂಟಿ ನಮ್ಮ ಕಡೆ ಸಿಗುತ್ತೆ. ಸೊ ಇದೊಂದು 1 year ವ್ಯಾರಂಟಿ ಅಂತ ಹೇಳಿದ್ರಿ ಸರ್. ಸೊ ಅದಕ್ಕೇನೋ ಸಪ್ರೇಟ್ ಪ್ಯಾಕೇಜ್ ಏನೋ ತಗೋಬೇಕಾ ಅಥವಾ ಎಲ್ಲ ಇನ್ಕ್ಲೂಡೆಡ್ ಹೆಂಗೆ ಸರ್? ಸರ್ ಪ್ರೈಸಿಂಗ್ ಏನಿದೆ, ಅಪಾರ್ಟ್ ಫ್ರಮ್ ಪ್ರೈಸಿಂಗ್, ಸೊ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ RC ಟ್ರಾನ್ಸ್ಫರ್ ಚಾರ್ಜಸ್ ಬರುತ್ತೆ. ಅಪಾರ್ಟ್ ಫ್ರಮ್ RC ಟ್ರಾನ್ಸ್ಫರ್ ಚಾರ್ಜಸ್ ನಾಟ್ ಇವನ್ ಸಿಂಗಲ್ ರೂಪಿ ಅಡಿಷನಲ್ ತಗೊಳ್ಳಲ್ಲ ನಾವು. ಅಡಿಷನಲ್ ಏನು ತಗೊಳಲ್ಲ. ಸೊ ನೋಡಿ, ಹಂಗಾರೆ ಅಡಿಷನಲ್ ಏನೂ ಇಲ್ಲ. ಸೊ ಸರ್ ಇನ್ನೊಂದು RC ಟ್ರಾನ್ಸ್ಫರ್ ಅಂತ ಹೇಳಿದ್ವಿ. ಸೊ ಏನಪ್ಪಾ ಅಂದರೆ ಇವಾಗ ನಾನು ಬೇರೆ ಕಡೆ ತಗೋತೀನಿ ಅಂದರೆ RC ಟ್ರಾನ್ಸ್ಫರ್ಸ್ ಎಲ್ಲ ಸ್ವಲ್ಪ ಒಂದು 6 ತಿಂಗಳು 7 ತಿಂಗಳು ಡಿಲೇ ಮಾಡ್ತಾರೆ ಅಥವಾ ಸ್ವಲ್ಪ ಆಟ ಆಡಿಸ್ತಾರೆ ಟ್ರಾನ್ಸ್ಫರ್ಗೆಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ಕಾಸ್ಟ್ 24 ಅಲ್ಲಿ ಹಿಂಗೆ ವರ್ಕ್ ಆಗುತ್ತೆ ಸರ್ ಇದು? ಸರ್ ನಾವು ಕಂಪ್ಲೀಟ್ ಟ್ಯಾಟ್ ಟೈಮ್ 60 to 90 ವರ್ಕಿಂಗ್ ಡೇಸು. ಈ ಒಂದು ಟ್ಯಾಟ್ ಟೈಮಲ್ಲಿ ನಾವು ಕಂಪ್ಲೀಟ್ ಆಗಿ RC ಟ್ರಾನ್ಸ್ಫರ್ ಮಾಡಿ ಕಸ್ಟಮರ್ ಪ್ರತಿಯೊಂದು ಅಪ್ಡೇಟ್ ಮೇಲ್ ಥ್ರೂ ಹೋಗ್ತಾ ಇರುತ್ತೆ. ಕಸ್ಟಮರ್ ಇಂಟಿಮೇಷನ್ ಮೇಲ್ ಥ್ರೂ ಕೋಆರ್ಡಿನೇಷನ್ ಇರುತ್ತೆ, ಮೆಸೇಜ್ ಹೋಗ್ತಾ ಇರುತ್ತೆ. ಸೊ ಇವಾಗ ಅವ್ರದ್ದು ಇನ್ ಕೇಸ್ ಈ ರಿಸಿಪ್ಟ್ ಜನರೇಟ್ ಆಯ್ತು ಅಂದ್ರೆ ಅದೊಂದು ಮೆಸೇಜ್ ಹೋಗಿರುತ್ತೆ ಕಸ್ಟಮರ್ಗೆ. RC ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಅವ್ರಿಗೆ ಮೇಲ್ ಹೋಗಿರುತ್ತೆ RC ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಸರ್. ಕಸ್ಟಮರ್ ಯಾವುದಕ್ಕೂ ವರಿ ಮಾಡೋ ಥರ ಒಂದು ಇಲ್ಲಿ ನಾವು ಆ ಕಾನ್ಸೆಪ್ಟೇ ತಂದಿಲ್ಲ ಸರ್. ಪ್ರತಿಯೊಂದು ಕಸ್ಟಮರ್ಗೆ ಹ್ಯಾಸಲ್ ಫ್ರೀ ಆಗಿ ವೆಹಿಕಲ್ ಎತ್ಕೊಂಡ್ಬಂದು ಖುಷಿಯಾಗಿ ಇನ್ನೊಂದು 4 ಜನ ಕರ್ಕೊಂಡ್ಬಂದಿರ್ಬೇಕು ನಮ್ಮ ಹತ್ರ. ಆ ಥರ ಒಂದು ಪ್ರೊಸೆಸ್ ಇರುತ್ತೆ, ಆ ಥರ ಒಂದು ಫೆಸಿಲಿಟಿ ಇರುತ್ತೆ, ಆ ಥರ ಒಂದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್. ನಮ್ಮ ಫೋಕಸ್ ಮೇನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಲ್ಲಿ. ಓಕೆ, ಸೊ ಆಬ್ವಿಯಸ್ಲಿ ನಿಮಗೆ ಇಷ್ಟೊಂದು ದೊಡ್ಡದಾಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದನೇ ಇಷ್ಟೊಂದು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ.
ಸೊ ಸರ್ ಆಮೇಲೆ ನಂಬಿ ಸೊ ಯಾಕಂದ್ರೆ ಇವಾಗ ಒಂದು 4 ಲಕ್ಷ 5 ಲಕ್ಷ ಗಾಡಿ ತಗೋತೀನಿ ಅಂದ್ರೆ ಏನಂದ್ರೆ ಡೌನ್ ಪೇಮೆಂಟ್ ಇಲ್ದ್ರೇನೆ ಕಾರ್ ತಗೋಬೇಕು ಅಂತಾರೆ. ಸೊ ಅಂತವ್ರಿಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಏನಾದ್ರು ಫೆಸಿಲಿಟೀಸ್ ಇದೆ ಸರ್? ಅಬ್ಸಲ್ಯೂಟ್ಲಿ ಸರ್, ನಮ್ಮಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ನೋಡಬಹುದು ಎಲ್ಲರೂ ಹತ್ರ ಫುಲ್ ಪೇಮೆಂಟ್ ಇದೆ ಅಂತ ಹೇಳಕ್ ಬರಲ್ಲ. ಹೌದು. ಇವಾಗ ಎಕ್ಸಾಂಪಲ್ ನಾನು ಲೋನ್ ತಗೋಬೇಕು, ನಾನು ತಗೋತೀನಿ ಅಂತ ಯೋಚನೆ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ ಸೊ ಲೋನ್ಗೆ ಹೋಗ್ಬೇಕಂದ್ರೆ ಪ್ರತಿಯೊಂದು ನಮ್ಮಲ್ಲಿ 70% ಕಸ್ಟಮರ್ಸ್ ಹೋಗೋದು ಲೋನ್ಗೆ ಹೋಗೋದು. ಸೊ ಝೀರೋ ಡೌನ್ ಪೇಮೆಂಟ್ ಯಾವ್ದ್ರ ಡಿಪೆಂಡ್ ಆನ್ ದ ಪ್ರೊಫೈಲ್, ಅವರ ಒಂದು ಎಲಿಜಿಬಿಲಿಟಿ ಮೇಲೆ ಝೀರೋ ಡೌನ್ ಪೇಮೆಂಟ್ ಸಿಗುತ್ತೆ. 100% ಕಸ್ಟಮರ್ಸ್ ಅವರ ಒಂದು ಪ್ರೊಫೈಲ್ ಮೇಲೆ ಝೀರೋ ಎಲಿಜಿಬಿಲಿಟಿ ಆದ್ರೆ ನಾವು ಗಾಡಿ ಸೇಮ್ ಡೇ ಡೆಲಿವರಿನೂ ಮಾಡ್ತಿದೀವಿ ಇವಾಗಲೂ ಮಾಡ್ತಿದೀವಿ. ಸೊ ಇವಾಗ ಅಕಸ್ಮಾತ್ ಇವಾಗ 70% 80% ಲೋನ್ ಅಂತ ತಿಳ್ಕೊಳ್ಳಿ ಸರ್, ಎಷ್ಟು ದಿವಸದಲ್ಲಿ ಸಿಗ್ಬೋದು ಸರ್ ಗಾಡಿ ಡೆಲಿವರಿ ಎಲ್ಲ? ಸರ್ ಇನ್ ಕೇಸ್ ಕಸ್ಟಮರ್ ಬೆಳಗ್ಗೆ ಬಂದು ಗಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ನಮ್ಮಲ್ಲಿ ಗಾಡಿ ಓಕೆ ಮಾಡಿದ್ರೆ, ಅವರು ಎಲ್ಲ ಕ್ರೈಟೀರಿಯಾಸ್ ಓಕೆ ಮೀಟ್ ಆದ್ರೆ ವಿತಿನ್ ಅ ಡೇ ಅವರಿಗೆ ಗಾಡಿ ಡೆಲಿವರಿ ಮಾಡ್ಬೋದು ನಾವು. ಓಕೆ, ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಅಷ್ಟೊತ್ತಲ್ಲಿ ಕಾರ್ ತಗೊಂಡು ಹೋಗ್ತಾ ಇರ್ಬೋದು. ಬೈ ಈವ್ನಿಂಗ್ ಅವ್ರಿಗೆ ಹ್ಯಾಪಿಯಾಗಿ ನಮ್ಮಲ್ಲಿ ನಮ್ಮ ಏನ್ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಬಿಟ್ಟು ಅವ್ರಿಗೆ ಇಲ್ಲೇ ಬೇಕಂತ ಡೆಲಿವರಿ ಮಾಡ್ತೀವಿ ಹ್ಯಾಪಿಯಾಗಿ, ಇಲ್ಲ ಡೋರ್ ಸ್ಟೆಪ್ ಬೇಕಂತ ಡೋರ್ ಸ್ಟೆಪ್ ಡೆಲಿವರಿ ಮನೆಗೆ ಡೆಲಿವರಿ ಮಾಡ್ತೀವಿ. ಓಕೆ, ಡೋರ್ ಸ್ಟೆಪ್ ಕೂಡ ಇದೆ ಇದು? ಹೌದು. ಓಕೆ, ನೋಡಿ ಡೋರ್ ಸ್ಟೆಪ್ ಕೂಡ ಡೆಲಿವರಿ ತಗೊಂಡು ಹೋಗ್ಬೋದು. ಸೊ ಸರ್ ಇವಾಗ ನಾನು ಬರುಕಾ ಟೆಕ್ ಪಾರ್ಕ್ ಅಲ್ಲಿ ಇದ್ದೀನಿ. ಸೊ ಇದು ಬಿಟ್ಟು ಬೇರೆ ಏನಾದ್ರು ಹಬ್ಸ್ ಏನಾದ್ರು ಇದೆಯಾ ಸರ್? ಹೆಂಗೆ ಸರ್ ನಮ್ಮಲ್ಲಿ ನೋಡಿ ಓವರ್ ಆಲ್ ಬ್ಯಾಂಗ್ಳೂರಲ್ಲಿ ನಮ್ದು 6 ಹಬ್ ಇದಾವೆ ಆಯ್ತಾ. ಇದು ಬಂದು ರೀಸೆಂಟ್ ಆಗಿ ಲಾಂಚ್ ಆಗಿರೋ ಬರುಕಾ ಟೆಕ್ ಪಾರ್ಕ್ ಹೊಸದಾಗಿ ಲಾಂಚ್ ಆಗಿರೋದು. ಇದ್ರ ಜೊತೆಗೆ ನಮ್ದು ಹೊರಮಾವತ JP-Yard ಅಂತ ಒಂದು ಹಬ್ ಇದೆ. ಅಲ್ಲಿ ನಿಮ್ಗೆ 130 140 ಗಾಡಿಗಳು ಸಿಗುತ್ತೆ. ಅದು ಬಿಟ್ಟು ಜಕ್ಕೂರ್ ಅಂತ ಹೇಳ್ಬಿಟ್ಟು ಇಡೀ ಎಂಟರ್ ಬ್ಯಾಂಗ್ಳೂರಲ್ಲಿ ದೊಡ್ಡ ಹಬ್ಬ, ಎಂಟರ್ ಪ್ಯಾನ್ ಇಂಡಿಯಾ ದೊಡ್ಡ ಹಬ್ಬ. ಅದು ಆಲ್ಮೋಸ್ಟ್ 600 to 700 ವೆಹಿಕಲ್ಸ್ ಪಾರ್ಕ್ ಮಾಡಿದ್ವಿ ನಾವಲ್ಲಿ ಒಂದೇ ಲೊಕೇಶನ್ ಅಲ್ಲಿ. ನಿಮ್ಗೆ ಅದು ಜಕ್ಕೂರ್ ಸಂಪಿಗಳಿ ಮೇನ್ ರೋಡ್ ಅದ್ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ GT ಮಾಲ್, ಎಕ್ಸಾಕ್ಟ್ GT ಮಾಲ್ ನಮ್ಮ ಪಾರ್ಕಿಂಗ್ ಇದೆ. ಆಲ್ಮೋಸ್ಟ್ 120 ವೆಹಿಕಲ್ಸ್ ಪಾರ್ಕ್ ಆಗಿದೆ ಅಲ್ಲಿ. ಇನ್ನೊಂದು ಬಂದು ಗರುಡ ಮಾಲ್ ಅಲ್ಲಿ ನಮ್ಮ ಪಾರ್ಕಿಂಗ್ ಇದೆ. ಕಂಪ್ಲೀಟ್ ಲಕ್ಸುರಿ SUVs ನಿಮಗೆ ವೆಹಿಕಲ್ಸ್ ಬರೀ SUV ಅಂತ ನಾವು ಪಾರ್ಕ್ ಮಾಡಿರೋ ಲೊಕೇಶನ್, ಅದು ಹಾಟ್ ಲೊಕೇಶನ್. ಅದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿ 120-130 ವೆಹಿಕಲ್ಸ್ ತನಕ ಇದೆ ನಿಮ್ಮಲ್ಲಿ. ಸೊ ಇದು ಬಿಟ್ಟು ನಮ್ದು ಮತ್ತೆ ಹೊಸೂರು ಕೂಡ್ಲಿಗೇಟ್ ಮೇನ್ ರೋಡ್ ಹತ್ರ ಇದೆ, ಅಲ್ಲೊಂದು ನಮ್ದು ಹೊಸೂರು ಹತ್ರ ಇದೆ, ಅಲ್ಲೊಂದು ನಿಮಗೆ ಹಬ್ಬ ಸಿಗುತ್ತೆ. ಆಲ್ಮೋಸ್ಟ್ 140 ವೆಹಿಕಲ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಅಲ್ಲಿ. ಸೊ ಇಷ್ಟು 6 ಹಬ್ಸು ಇದೆ ಸರ್. ಸೊ ನನ್ನಂತೂ ಸ್ವಲ್ಪ ಬಿಸಿ ಇರ್ತೀವಿ ಅನ್ಕೊಳ್ಳಿ. ಸೊ ನನ್ಗೆ ಏನಾದ್ರು ಡೋರ್ ಸ್ಟೆಪ್ ಏನಾದ್ರು ಸಿಗ್ಬೋದಾ ಹೆಂಗೆ ಸರ್? ಸರ್ ಖಂಡಿತ ಅವ್ರಿಗಂತ ಹೇಳ್ಬಿಟ್ಟು ಕಸ್ಟಮರ್ಸ್ ನಾವು ಯಾವ ಕಸ್ಟಮರ್ಸ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಥವಾ ಫ್ಯಾಮಿಲಿ ಜೊತೆ ಮಕ್ಳು ಇರ್ತಾರೆ, ಅಂತ ಕಸ್ಟಮರ್ಸ್ಗೂ ಗಾಡಿ ಬೈ ಮಾಡ್ಬೇಕಂತ ಇಷ್ಟ ಇರುತ್ತೆ. ಸೊ ಅಂತ ಕಸ್ಟಮರ್ಸ್ ನಾವು ಒಂದು ಆಪ್ಷನ್ ಕೊಟ್ಟಿದೀವಿ, ಹೋಮ್ ಟೆಸ್ಟ್ ಡ್ರೈವ್ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ಸ್ ಅವ್ರು ಬೇಕಾಗಿರೋ ವೆಹಿಕಲ್ ನ ಡೈರೆಕ್ಟ್ ಆಪ್ ಅಲ್ಲೇ ಶಾರ್ಟ್ ಲಿಸ್ಟ್ ಮಾಡಿ ಆಪ್ ಅಲ್ಲಿ ಬೈ ಪೇಯಿಂಗ್ 999 ಅವರು ಹೋಮ್ ಟೆಸ್ಟ್ ಡ್ರೈವ್ ಬುಕ್ ಮಾಡಬಹುದು. ಡೈರೆಕ್ಟ್ ಡೋರ್ ಸ್ಟೆಪ್ ಗೆ ನಮ್ಮ ವೆಹಿಕಲ್ ಹೋಗುತ್ತೆ. ಅವ್ರಿಗೆ ವೆಹಿಕಲ್ ಅಲ್ಲಿ ಸೆಲೆಕ್ಟ್ ಓಕೆ ಆಯ್ತಂದ್ರೆ ಡೈರೆಕ್ಟ್ ಅಲ್ಲೇ ಪೇಮೆಂಟ್ ಮಾಡಿ ವೆಹಿಕಲ್ ಡೆಲಿವರಿ ತಗೋಬಹುದು. ಇಲ್ಲ ವೆಹಿಕಲ್ ಇಷ್ಟ ಆಗಿಲ್ಲ ಅಂದ್ರೆ ಅಲ್ಲೇ ಕ್ಯಾನ್ಸಲೇಷನ್ ಕೊಟ್ರೆ ಅಮೌಂಟ್ ಇಮಿಡಿಯೇಟ್ ರೀಫಂಡ್ ಆಗುತ್ತೆ, ರೀಫಂಡಬಲ್ ಅಮೌಂಟ್ ಅದು. ಓಕೆ, ಇವಾಗ ಹೇಳ್ತಾ ಇದ್ರಿ ಸರ್ ಇವಾಗ ಮನೆ ತನಕ ಬರುತ್ತೆ. ಸೊ ಮನೆ ಹತ್ರ ನನಗೆ ಇಷ್ಟ ಆಯ್ತು, ಸೊ ಮನೆ ಹತ್ರನೇ ಕಂಪ್ಲೀಟ್ ಪ್ರೊಸೆಸ್ ಮಾಡಬೇಕಾ ಇಲ್ಲ ಅಕಸ್ಮಾತ್ ತಿರ್ಗಾ ವಾಪಸ್ ಯಾರ್ಡಿಗೆ ಬರುತ್ತೆ, ಯಾರ್ಡಿಂದ ಏನಾದರೂ ತಿರ್ಗಾ ಪೇಮೆಂಟ್ ಮಾಡಿದ್ಮೇಲೆ ತಿರ್ಗಾ ಬರುತ್ತೆ ಮನೆಗೆ, ಹೆಂಗೆ ಸರ್? ಸೊ ಇದ್ರಲ್ಲಿ ಏನಾಗುತ್ತೆ ಸರ್, ಇವಾಗ ನೋಡಿ ಫೈನಾನ್ಸ್ ಅಂದ್ರೆ ಕಂಪ್ಲೀಟ್ಲಿ ಆ ಪ್ರೊಸೆಸ್ ಡಿಪೆಂಡ್ ಆನ್ ದ ಟೈಮಿಂಗ್. ಇನ್ ಕೇಸ್ ಸೇಮ್ ಡೇ ಇತ್ತಂದ್ರೆ ನಮ್ದು ಕೆಲವೊಂದು ಇಲ್ಲಿ ಆಫೀಸ್ ಬಂದು ಕಿಟ್ಸ್ ಅಂಡ್ ಸಿಗ್ನೇಚರ್ಸ್ ಇರುತ್ತೆ, ಆನ್ ಪ್ರೊಸೀಜರ್ಗೆ ಸೇಮ್ ಇಲ್ಲಿ ಬಂದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ ಫುಲ್ ಪೇಮೆಂಟ್ ಕಸ್ಟಮರ್ಸ್ ಸೇಮ್ ಡೇ ನಾವು ಅಲ್ಲೇ ಸ್ಪಾಟ್ ಅಲ್ಲೇ ನಾವು ಫುಲ್ ಪೇಮೆಂಟ್ ಕ್ಲಿಯರ್ ಆದ್ರೆ ಅಲ್ಲೇ ಸಿಗ್ನೇಚರ್ಸ್ ಮಾಡಿಬಿಟ್ಟು ಅಲ್ಲೇ ಸೇಮ್ ಡೇ ಡೆಲಿವರಿ ಕೊಟ್ಟು ಮನೆಗೆ ನಾವು ಬರ್ಬೋದು. ಓಕೆ, ಸೊ ಸರ್ ಇನ್ನೊಂದು ಏನಂದರೆ ಇವಾಗ ನನ್ನ ಹತ್ರನೇ ಒಂದು ಇವಾಗ ಅಕಸ್ಮಾತ್ ಇವಾಗ ನನ್ನ ಹತ್ರ ಒಂದು ಪೋಲೋ ಇದೆ ಅನ್ಕೊಳ್ಳಿ, ಒಂದು ಹ್ಯಾಚ್ ಬ್ಯಾಕ್, ಇವಾಗ ನನಗೆ ಸಿಡಾನ್ ಹೋಗಬೇಕು ಅಥವಾ SUVಗೆ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವಾಗ ಎಕ್ಸ್ಚೇಂಜ್ಗೆ ಏನಾದರೂ ಇದೆಯಾ ಸರ್ ಅಥವಾ ಹೆಂಗೆ ಸರ್? ಎಸ್ ಸರ್, ಎಕ್ಸ್ಚೇಂಜ್ ಯಾವ ಥರ ಇದೆ ಅಂದ್ರೆ ಸರ್, ನಮ್ಮ ವೆಹಿಕಲ್ಸು ಅಂದರೆ ಪರ್ಚೇಸ್ ಮಾಡೋ ಮುಂಚೆ ನಮ್ಮ ಕಾಸ್ಟ್ 24 ಸೆಲ್ಲಿಂಗ್ ಆಪ್ಷನ್ ಸೆಲ್ ಮಾಡಿದ್ರೆ ಅವರು ಡಿಪೆಂಡಿಂಗ್ ಆನ್ ಕಾರ್ ವ್ಯಾಲ್ಯೂ, ಎಕ್ಸಾಂಪಲ್ ಅವ್ರು ಬಿಲೋ 5 lakhs ನಮ್ಮಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ 5000 ಎಕ್ಸ್ಚೇಂಜ್ ಕೂಪನ್ ಸಿಗುತ್ತೆ. 5 to 10 lakhs ವೆಹಿಕಲ್ಸ್ ನಮ್ಮಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಆಫ್ಟರ್ ಸೆಲ್ಲಿಂಗ್ ದರ್ ಕಾರ್ ಅವ್ರಿಗೆ 10,000 ಸಿಗುತ್ತೆ. ಅಬೌಟ್ 10 to 20 lakhs ತನಕ 15,000 ಸಿಗುತ್ತೆ. ಅಬೌಟ್ 20 lakhs ಅವ್ರಿಗೆ ಈಸಿಯಾಗಿ 20,000 ತನಕ. ಸೊ ಇದ್ರ ಎಕ್ಸ್ಚೇಂಜ್ ಜೊತೆಗೆ ಇದಕ್ಕೂ ಒಂದು ಕೂಪನ್ ಇದೆ. ಸೂಪರ್, ಹಂಗಂದ್ರೆ ನೋಡಿ ವಿತ್ ಕೂಪನ್ಸ್ ಎಲ್ಲ ಸಿಗುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ. ಸೊ ಸರ್ ಎಕ್ಸ್ಚೇಂಜ್ ಎಲ್ಲ ಹೆಂಗಾಗುತ್ತೆ ಸರ್? ಯಾಕಂದ್ರೆ ಟೆಸ್ಟ್ ಅದೇನಾದ್ರು ಮನೆಗೆ ಬುಕ್ ಮಾಡ್ಕೋಬೇಕಾ ಅಥವಾ ನಿಮ್ ಯಾರ್ಡ್ಗೆ ಬಂದು ತಗೋಬರ್ಬೇಕಾ, ಹೆಂಗೆ ಸರ್ ಅದು? ಸೊ 2-3 ಅಂದ್ರೆ 2 ಆಪ್ಷನ್ ಇದೆ. ಒಂದು ಡೈರೆಕ್ಟ್ ಆಗಿ ನಮ್ಮ ಹಬ್ಬಲ್ಲಿ ಎತ್ಕೊಂಡ್ಬಂದು ಅವರು ಎಕ್ಸ್ಚೇಂಜ್ ನ ವ್ಯಾಲ್ಯೂಯೇಷನ್ ಮಾಡ್ಬೋದು ವೆಹಿಕಲ್. ಇಲ್ಲ ಅಂದ್ರೆ ಡೈರೆಕ್ಟ್ ಆಪ್ ಅಲ್ಲೇ ಕಾಸ್ಟ್ 24 ಆಪ್ ಅಲ್ಲೇ ಅವರಿಗೆ ಬೈ ಅಂಡ್ ಸೆಲ್ ಆಪ್ಷನ್ ಇದೆ. ಅಲ್ಲಿ ಸೆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ಅವ್ರ ಡೀಟೇಲ್ಸ್ ಮೆನ್ಷನ್ ಮಾಡಿದ್ರೆ ಡೈರೆಕ್ಟ್ ಮನೆ ಡೋರ್ ಸ್ಟೆಪ್ ಹೋಗ್ಬಿಟ್ಟು ಆ ವೆಹಿಕಲ್ ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡ್ಬೋದು ಆರಾಮಾಗಿ. ಸೊ ಎಲ್ಲ ಡೋರ್ ಸ್ಟೆಪ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಎಲ್ಲ ಡೋರ್ ಸ್ಟೆಪ್ ವೆಹಿಕಲ್. ಓಕೆ ಸರ್, ನೋಡ್ತಾ ಇರ್ಬೋದು ಎಲ್ಲಿ ನೋಡ್ರು ಗಾಡಿಗಳೇ ಇದೆ. ಸೊ ಏನು ಸರ್ ಇಷ್ಟೊಂದು ಸ್ಟಾಕಲ್ಲಿ ಇಟ್ಕೊಂಡಿದ್ದೀರಾ? ಸರ್ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಒಂದು ಫಿಕ್ಸ್ ಆಗಿದೀವಿ. ಓಕೆ, ಕಸ್ಟಮರ್ ಕಾಸ್ಟ್ 24 ಅಂತ ಬಂದ್ರೆ ಗಾಡಿ ಬೈ ಮಾಡಕ್ಕಂತ ಹೇಳ್ಬಿಟ್ಟು ವಾಪಸ್ ಗಾಡಿ ಇಲ್ಲದೆ ಆಚೆ ಹೋಗಿರಬಾರ್ದು, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೀವಿ ಸರ್. ಪ್ರತಿಯೊಂದು ಕಸ್ಟಮರ್ಸ್ಗೆ ರಿಕ್ವೈರ್ಮೆಂಟ್ ತಕ್ಕಂಗೆ ನೋಡ್ಬೋದು ನೀವು. ಪ್ರತಿಯೊಂದು ವೆಹಿಕಲ್ ಪಾರ್ಕ್ ಮಾಡಿದ್ವಿ, ಲೈನ್ ಅಪ್ ಮಾಡಿದೀವಿ. ಸ್ವಿಫ್ಟ್ ಇದೆ, ಡಿಸೈರ್ ವೆಹಿಕಲ್, ಡಿಸೈರ್, ಸಿಯಾಸ್ ಅಂದ್ರೆ ಸಿಯಾಸ್ ಇದಾವೆ,
ಸೊ ಈ ಕಡೆ ನೋಡ್ಬೋದು ನೀವು i10 ಗ್ರ್ಯಾಂಡ್ ನೋಡ್ಬೋದು, ಮತ್ತೆ ವೆನ್ಯೂ ಇದೆ, ಪ್ರತಿಯೊಂದು ವೆಹಿಕಲ್ನ ಅವ್ರಿಗೆ ಬೇಕಾಗಿರೋ ತಕ್ಕಂಗೆ. ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ತಾರ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಹೌದು ಸರ್. ಸೊ ಯಾವ ಕಡೆ ಸರ್ ತಿರುಗಿಸ್ತಾರೋ ಆ ಕಡೆ ಫುಲ್ಲು ಕಾರ್ಸೇ ಇದೆ. ಸೊ ನೋಡಿ ಹುಂಡೈ ಈ ಕಡೆ ಇದೆ ನಿಮಗೆ, ಈ ಕಡೆ ಹೋಂಡಾ ಇದೆ, ಆ ಕಡೆ ಸ್ಕೋಡಾ ಇದೆ. ಸೊ ಒಂದು ಕಾರ್ ಅಂತ ಬಂದರೆ ನೀವು ಅಕಸ್ಮಾತ್ ಏನಾದರೂ ಇವಾಗ ಸಿಡಾನಲ್ಲಿ ಸಿಯಾಸ್ಗಂತ ಬಂದರೆ ನೀವು ಆರಾಮಾಗಿ ಪಕ್ಕ ನೀವು ವರ್ನಾಗೆ ಫಿಕ್ಸ್ ಆಗಿ ಹೋಗ್ತೀರಾ. ಆ ಥರ ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇದೆ ಗಾಡಿ. ಸ್ವಿಫ್ಟ್ ನೋಡ್ತಾರೆ ನೋಡಿ, ಸ್ವಿಫ್ಟ್ ಇದೆ, ಇಲ್ಲಿ ಬೊಲೆನೋ ಇದೆ. ಸೊ ಬೊಲೆನೋ ಫುಲ್ ಇದೆ, ಆ ಕಡೆ i10 ಕಂಪ್ಲೀಟ್ ಸ್ಟಾಕಲ್ಲಿ ಇದೆ. ಕಾಸ್ಟ್ ನೀವು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಸೊ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ತುಂಬ ಪ್ರಯಾರಿಟಿ ಕೊಡ್ತೀವಿ. ಯಾವ ಥರ ಅಂದರೆ ನಾವು ಅವ್ರು ಬಂದು ನಮ್ಮಲ್ಲಿ ಸ್ಟೋರ್ಗೆ ಕಾಲಿಡೋದ್ರಿಂದ ವಾಪಸ್ ಅವ್ರ ಮನೆಗೆ ಗಾಡಿ ತಲುಪೋ ತನಕ, ಪ್ಲಸ್ ಆಮೇಲೆ ಗಾಡಿ ತಲುಪಾದ್ಮೇಲೆ ಅವ್ರಿಗೆ ಆಫ್ಟರ್ ಪೋಸ್ಟ್ ಡೆಲಿವರಿ ಸರ್ವಿಸ್ ನಮ್ಮಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಕಸ್ಟಮರ್ ಜೊತೆಗೆ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ಪ್ರತಿಯೊಂದಕ್ಕೂ ಜೊತೆ ನಿಂತ್ಕೊಂಡ್ಬಿಟ್ಟು ಒಟ್ಟಿನಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು ಸರ್ ನಮ್ಮಲ್ಲಿ ಬಂದಿದ್ದಕ್ಕಾದ್ರು. ಸೊ ನೋಡ್ಬೋದು ಇವಾಗ ನನ್ಗೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದರೆ ಇಲ್ಲಿ ಟೆಸ್ಟ್ ಡ್ರೈವ್ ಮಾಡೋಕ್ಕಂತೂ ಒಳ್ಳೆ ಸ್ಪೇಸ್ ಇದೆ ನಿಮಗೆ. ಸೊ ಸಿಟಿ ಒಳಗಡೆ ಮೇನ್ ರೋಡಲ್ಲಿ ಹೋಗಿ ಕಲಿಯೋ ಥರ ಒಳಗಡೆ ಸಿಟಿ ಟ್ರಾಫಿಕಲ್ಲೆಲ್ಲ ಓಡಿಸೋ ಪ್ರಾಬ್ಲಮ್ ಇರಲ್ಲ ನಿಮಗೆ. ಆರಾಮಾಗಿ ನೋಡ್ಬೋದು. ಆಲ್ಮೋಸ್ಟ್ ಈಗ 4-5 ನಿಮಿಷ ಆರಾಮಾಗಿ ಈ ಕಾರಲ್ಲಿ ಹೋದ್ವಿ. ಗಾಡಿ ಕಂಡೀಷನ್ ಮಾತ್ರ ಸಕ್ಕದಾಗೈತೆ. ಬಟ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಮಿನಿಮಮ್ ಒಂದು 5-10 ನಿಮಿಷ ಆರಾಮಾಗಿ ಇಲ್ಲೇ ಟೆಸ್ಟ್ ಡ್ರೈವ್ ಮಾಡ್ಬೋದು. ಸೊ ಎಲ್ಲ ಥರ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಸ್ಪೇಸ್ ಎಲ್ಲ ಪೀಸ್ ಆಗಿದೆ ನಿಮಗೆ. ಸೊ ಇಲ್ಲೇ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಅಲ್ಲೇ ಆರಾಮಾಗಿ ನೀವು ಕೂಡ ಕಾರ್ನ ಪರ್ಚೇಸ್ ಮಾಡ್ಬೋದು. ಸೊ ಇದು ನೋಡ್ಬೋದು ಟೊಯೋಟಾ ಇಟೋಸ್ ಲೀವಾ ಇದು 12 ಮಾಡಲು 46,000 ನೋಡಿದೆ ಸರ್ ಸೆಕೆಂಡ್ ಓನರು. ಪ್ರೈಸ್ ಬಂದು 4,12,000 rupees ಇದಕ್ಕೆ. ಸೊ ನಿಮ್ಮ ಚಾನಲ್ ಮೂಲಕ ಬಂದರೆ ಸರ್ ನಮ್ಮ ಈ ಒಂದು ಗಾಡಿಗೆ ನಾವು 5,000 ನಮ್ಮ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ ಸರ್ ಈ ಒಂದು ವೆಹಿಕಲ್ಗೆ. ಈ ಒಂದು ವೆಹಿಕಲ್ಗೆ 5,000 ಡಿಸ್ಕೌಂಟ್ ಸಿಗ್ತದೆ. ಸೊ ಸರ್ ಹಾಗೆ ಎಲ್ಲ ವೆಹಿಕಲ್ಸ್ಗೂ ಡಿಸ್ಕೌಂಟ್ಸ್ ಏನಾದ್ರು ಅವೈಲೇಬಲ್ ಇರುತ್ತೆ ಹೆಂಗೆ ಸರ್? ಸರ್ ಎಲ್ಲ ವೆಹಿಕಲ್ ಅಂತೆಲ್ಲ, ಸೊ ನಮ್ಮಲ್ಲಿ ಏನು ಸ್ಟಾಕ್ ಇದೆ ಪ್ರತಿಯೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ಗೆ ಡಿಸ್ಕೌಂಟ್ ಸ್ಕೂಪ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ಆ ಒಂದು ಸೆಲೆಕ್ಟೆಡ್ ವೆಹಿಕಲ್ಸು 100% ಬಂದಿದ್ದೆ ಅವ್ರು ನಮ್ಮ ಕಡೆ ಏನು ಆಫರ್ ಇರುತ್ತೆ ಅಪ್ಲಿಕಬಲ್ ಇರುತ್ತೆ, ಆ ಆಫರ್ ಕೂಪನ್ನ ಕಸ್ಟಮರ್ಗೆ ನಾವು ಎಲಿಜಿಬಲ್ ಮಾಡಿಬಿಟ್ಟು ಆಫರ್ ಮಾಡ್ತೀವಿ ಸರ್. ಓಕೆ. ಸೊ ಸರ್ ಆಮೇಲೆ ಇವಾಗ ಹೇಳಿರೋ ಪ್ರೈಸಲ್ಲಿ ಏನೋ ನೆಗೋಷಿಯಬಲ್ ಮಾಡ್ತಾರಾ ಅಥವಾ ಹೆಂಗೆ ಸರ್? ಸೊ ಎಂಟೈರ್ ಕಾಸ್ಟ್ ಆನ್ ಡಿಫಾಲ್ಟ್ ನಮ್ಮದು ವೆಬ್ಸೈಟ್ ಏನು ತೋರಿಸಿದ್ರೆ ಅದೇ ಫಿಕ್ಸ್ ಪ್ರೈಸ್ ಇರುತ್ತೆ ಸರ್. ಅಥವಾ ನೆಗೋಷಿಯೇಷನ್ ಆಪ್ಷನ್ ಯಾಕಂದ್ರೆ ಗೊತ್ತಾ ಸರ್ ನಿಮಗೆ, ನಾರ್ಮಲ್ ಆಗಿ ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಏನು ಪ್ರೈಸ್ ಅದೇ ನಾವು ಅದು ಸೆಲೆಕ್ಟ್ ಮಾಡ್ಬಿಟ್ಟು ಬೈ ಮಾಡೋದು. ಸೊ ಅದೇ ತರ ಏನಕ್ಕೆ ಏನು ನಂಬಿಕೆ ಅಂದ್ರೆ ಅಲ್ಲಿ ಆ ಒಂದು ಕ್ವಾಲಿಟಿ ಒಂದು ಬ್ರ್ಯಾಂಡ್ ಸರ್, ಸೇಮ್ ಅದಕ್ಕಿಂತ ಡಬಲ್ ಬ್ರ್ಯಾಂಡ್ ಕ್ವಾಲಿಟಿ ನಮ್ಮಲ್ಲಿ ಸಿಗುತ್ತೆ ಸರ್. ಸೊ ಹಿಂಗ ವೆಬ್ಸೈಟ್ ಏನಿದೆ ಅದೇ ಫೈನಲ್ ಪ್ರೈಸ್ ಇರುತ್ತೆ. ಸೊ ಪ್ರತಿಯೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ಗೆ ಕೆಲವೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ ನಾವು ಡಿಸ್ಕೌಂಟ್ಸ್ ಕಸ್ಟಮರ್ಸ್ ಆಫರ್ ಮಾಡ್ತಿದ್ದೀವಿ ಸರ್. ಸೊ ಸರ್ ಹಾಗೆ ಎಲ್ಲ ವೆಹಿಕಲ್ಸ್ಗೂ ಡಿಸ್ಕೌಂಟ್ಸ್ ಏನಾದ್ರು ಅವೈಲೇಬಲ್ ಇರುತ್ತೆ ಹೆಂಗೆ ಸರ್? ಸೊ ಎಲ್ಲ ವೆಹಿಕಲ್ ಅಂತೆಲ್ಲ, ಸೊ ನಮ್ಮಲ್ಲಿ ಏನು ಸ್ಟಾಕ್ ಇದೆ ಪ್ರತಿಯೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ಗೆ ಡಿಸ್ಕೌಂಟ್ ಸ್ಕೂಪ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ಆ ಒಂದು ಸೆಲೆಕ್ಟೆಡ್ ವೆಹಿಕಲ್ಸು 100% ಬಂದಿದ್ದೆ ಅವ್ರು ನಮ್ಮ ಕಡೆ ಏನು ಆಫರ್ ಇರುತ್ತೆ ಅಪ್ಲಿಕಬಲ್ ಇರುತ್ತೆ, ಆ ಆಫರ್ ಕೂಪನ್ನ ಕಸ್ಟಮರ್ಗೆ ನಾವು ಎಲಿಜಿಬಲ್ ಮಾಡಿಬಿಟ್ಟು ಆಫರ್ ಮಾಡ್ತೀವಿ ಸರ್. ಓಕೆ. ಸೊ ಸರ್ ಆಮೇಲೆ ಇವಾಗ ಹೇಳಿರೋ ಪ್ರೈಸಲ್ಲಿ ಏನೋ ನೆಗೋಷಿಯಬಲ್ ಮಾಡ್ತಾರಾ ಅಥವಾ ಹೆಂಗೆ ಸರ್? ಸೊ ಎಂಟೈರ್ ಕಾಸ್ಟ್ ಆನ್ ಡಿಫಾಲ್ಟ್ ನಮ್ಮದು ವೆಬ್ಸೈಟ್ ಏನು ತೋರಿಸಿದ್ರೆ ಅದೇ ಫಿಕ್ಸ್ ಪ್ರೈಸ್ ಇರುತ್ತೆ ಸರ್. ಅಥವಾ ನೆಗೋಷಿಯೇಷನ್ ಆಪ್ಷನ್ ಯಾಕಂದ್ರೆ ಗೊತ್ತಾ ಸರ್ ನಿಮಗೆ, ನಾರ್ಮಲ್ ಆಗಿ ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಏನು ಪ್ರೈಸ್ ಅದೇ ನಾವು ಅದು ಸೆಲೆಕ್ಟ್ ಮಾಡ್ಬಿಟ್ಟು ಬೈ ಮಾಡೋದು. ಸೊ ಅದೇ ತರ ಏನಕ್ಕೆ ಏನು ನಂಬಿಕೆ ಅಂದ್ರೆ ಅಲ್ಲಿ ಆ ಒಂದು ಕ್ವಾಲಿಟಿ ಒಂದು ಬ್ರ್ಯಾಂಡ್ ಸರ್, ಸೇಮ್ ಅದಕ್ಕಿಂತ ಡಬಲ್ ಬ್ರ್ಯಾಂಡ್ ಕ್ವಾಲಿಟಿ ನಮ್ಮಲ್ಲಿ ಸಿಗುತ್ತೆ ಸರ್. ಸೊ ಹಿಂಗ ವೆಬ್ಸೈಟ್ ಏನಿದೆ ಅದೇ ಫೈನಲ್ ಪ್ರೈಸ್ ಇರುತ್ತೆ. ಸೊ ಪ್ರತಿಯೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ಗೆ ಕೆಲವೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ ನಾವು ಡಿಸ್ಕೌಂಟ್ಸ್ನ ಕಸ್ಟಮರ್ಸ್ ಆಫರ್ ಮಾಡ್ತಿದ್ದೀವಿ ಸರ್. ಓಕೆ ಸರ್. ಸೊ ಇದು ಬಂದು 2018 ಮಾಡಲ್ ಬೆಲೆನೋ ವೆಹಿಕಲ್ ನಿಮಗೆ ಡೀಸೆಲ್ ಇಂಜಿನ್ ಫಸ್ಟ್ ಓನರು. ಸೊ ಇದು ಪ್ರೈಸ್ ಬಂದು 5,89,000 ಸರ್. ಇದು ನಿಮ್ಮ ಚಾನಲ್ ಮೂಲಕ ಬಂದರೆ ಸರ್ ಈ ಒಂದು ವೆಹಿಕಲ್ಗೆ ನಿಮಗೆ 5,000 ಡಿಸ್ಕೌಂಟ್ ಸಿಗುತ್ತೆ ಸರ್. ನೋಡಿ ಈ ವೆಹಿಕಲ್ಗೆ ನಿಮಗೆ 5,000 ಡಿಸ್ಕೌಂಟ್ ಸಿಗ್ತಾ ಇದೆ ನಿಮಗೆ. ಸರ್ ಇವಾಗ i10 ನೋಡ್ತಾ ಇರ್ತೀವಿ. ಸೊ ಅಂಥವ್ರಿಗೆ i10 ಡೀಟೇಲ್ಸ್ ಇಸ್ಕೊಟ್ಬಿಡಿ ಸರ್. ಸೊ ನೋಡಿ ನಮ್ಮ i10 ನಮ್ಮಲ್ಲಿ ಓವರ್ ಆಲ್ ಬಜೆಟ್ ಸ್ಟಾರ್ಟಿಂಗ್ ಫ್ರಮ್ 2,80,000 ಇಂದ ಅಪ್ ಟು 4.5 lakhs ತನಕ ವೆಹಿಕಲ್ಸ್ ಇದಾವೆ. ಸೊ ಓವರ್ ಆಲ್ ವೆಹಿಕಲ್ಸ್ ನಮ್ಮಲ್ಲಿ 10 to 15 ವರೆಗೂ ಸ್ಟಾಕ್ಸ್ ಇದಾವೆ. i10 ವೆಹಿಕಲ್ಸ್ ಮಾತ್ರ. ಮತ್ತೆ ಸ್ವಿಫ್ಟ್ ನೋಡ್ಬೋದು, ಸ್ವಿಫ್ಟ್ ಅಪ್ ಟು 15 ವೆಹಿಕಲ್ಸ್ ನಮ್ಮಲ್ಲಿ ಸ್ಟಾಕ್ ಅಲ್ಲಿ ಇದಾವೆ. ಸೊ ಇವನ್ i20 12 ವೆಹಿಕಲ್ಸ್ ಸ್ಟಾಕ್ ಇದಾವೆ. ಸೊ ನಮ್ದು ಸ್ಟಾರ್ಟಿಂಗ್ ಬಜೆಟ್ ಸ್ವಿಫ್ಟ್ ಇರ್ಬೋದು 3.75 ಇಂದ ಫ್ರಮ್ 3.5 to 3.75 ಇಂದ ಅಪ್ ಟು 7 lakhs ವರೆಗೂ ಸ್ವಿಫ್ಟ್ ಬಜೆಟ್ ಇದಾವೆ ನಮಗೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇದೆ, ಲೋ ಬಜೆಟ್ ಇಂದ ಹೈ ಬಜೆಟ್ ಸರ್, ಪ್ರತಿಯೊಂದು ವೆಹಿಕಲ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್. ಸೊ ಕಸ್ಟಮರ್ಸ್ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ನನಗೆ ಈ ಬಜೆಟ್ ಈ ವೇರಿಯಂಟ್ ಸಿಕ್ಕಿಲ್ಲ ಅಥವಾ ಈ ಮಾಡೆಲ್ ನನಗೆ ಸಿಕ್ಕಿಲ್ಲ ಅಂತಲ್ಲ, ನಾನು ಅವಾಗ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ದಂಗೆ ಎಕ್ಸಾಂಪಲ್ ಸ್ವಿಫ್ಟ್ ನೋಡಕ್ ಬಂದಿರೋ ಕಸ್ಟಮರು i20 ಅಥವಾ ಗ್ರ್ಯಾಂಡ್ i10 ಈ ಥರ ಅವ್ರದ್ದು ಬೇರೆ ಆ ಒಂದು ಗಾಡಿ ಕಂಡೀಷನ್ ಮೇಲೆ ಖಂಡಿತ ಅವರು ಇಂಪ್ರೆಸ್ ಆಗಿ ಒಂದು ಇಲ್ಲಿಂದ ಡೆಲಿವರಿ ಎತ್ಕೊಂಡು ತುಂಬಾ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ನೋಡ್ಬೋದು ಇಲ್ಲಿ ಕಂಪ್ಲೀಟ್ಲಿ ಇಲ್ಲಿ i10 ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ
ಸೊ ಕಂಪ್ಲೀಟ್ ಆ ಎಂಡ್ವರೆಗೂ ನಿಮ್ಗೆ ಕಂಪ್ಲೀಟ್ i10 ಇದೆ. ಸೊ ನೀವು ನೋಡ್ಬೋದು ನಮ್ಮ ಸ್ವಿಫ್ಟಲ್ಲಿ ವೆಹಿಕಲ್ಸ್ ಪ್ರತಿಯೊಂದು ವೇರಿಯಂಟ್ ಎಕ್ಸಾಮ್ ಫ್ರಮ್ LXi ಇಂದ VXi ZXi ಇಂದ ಮತ್ತು ಡೀಸೆಲ್ ವೇರಿಯಂಟಲ್ಲಿ ನಿಮಗೆ VDI ಮತ್ತು ZDI ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ ಸರ್. ಮತ್ತು ಅದೇ ಥರ ನಿಮಗೆ ಆಲ್ಟೋ ನೋಡ್ಬೋದು, ಇಲ್ಲಿ ಸ್ವಿಫ್ಟ್ ನೋಡಬಹುದು, ಜೊತೆ ಕಸ್ಟಮರ್ಸ್ ಆಲ್ಟೋ ನೋಡ್ಬೋದು, ಪ್ರತಿಯೊಂದು ವೇರಿಯಂಟ್ಸ್ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇವನ್ ಸೆಲೆರಿ ವೆಹಿಕಲ್ ಮುಂದೆ ನೋಡ್ಬೋದು, ಸೆಲೆರಿ ವೆಹಿಕಲ್ ಪ್ರತಿಯೊಂದು ವೇರಿಯಂಟ್ ಕಾಣಿಸುತ್ತೆ ನಿಮಗೆ. ಸೊ Cars24 ಅಲ್ಲಿ ಕಾರ್ ತಗೊಂಡ್ರೆ ಏನೇನು ಸಿಗುತ್ತೆ ಸರ್ ಬೆನಿಫಿಟ್ಸು? ಸೊ ಬೆನಿಫಿಟ್ಸ್ ಕಿಂತ ಮುಂಚೆ ನಾನು ಫಸ್ಟ್ ಒಂದು ಮಾತಾಡ್ಬಿಡ್ತೀನಿ. ನಮ್ಮಲ್ಲಿ ಅವ್ರು ಬೇಕಾಗಿರೋ ಟೇಸ್ಟ್ ತಕ್ಕಂಗೆ, ಅವ್ರು ಬೇಕಾದ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ಇಲ್ಲಿ ಗಾಡಿ ಸಿಗುತ್ತೆ ಫಸ್ಟ್ ಪಾಯಿಂಟ್. ಸೆಕೆಂಡ್ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ನಿಮಗೆ. ಬೆನಿಫಿಟ್ಸ್ ಅಂದ್ರೆ ಸರ್ ನಮ್ಮಲ್ಲಿ 1 year ವಾರಂಟಿ ಇರುತ್ತೆ ಸರ್ ಗಾಡಿಗೆ, ಇಂಜಿನ್ ಟ್ರಾನ್ಸ್ಮಿಷನ್ 1 year ವಾರಂಟಿ ಕೊಡ್ತಾರೆ. ಸೊ ಕಂಪ್ಲೀಟ್ ಆಗಿ ಯಾವುದೇ ವಿತೌಟ್ ಎನಿ ಟೆನ್ಷನ್ ಕಸ್ಟಮರ್ ಆರಾಮಾಗಿ ಬೈ ಮಾಡ್ಬೋದು. ಮೇನ್ ಯಾಕಂದ್ರೆ ಗಾಡಿ ಪರ್ಚೇಸ್ ಆದ್ಮೇಲೆ ಏನಾಗುತ್ತೆ, ಏನ್ ಇಶ್ಯೂ ಬರುತ್ತೆ ಅಂತ ಅನ್ನೋ ಕಸ್ಟಮರ್ಸ್ಗೆ ನಮ್ಮಲ್ಲಿ ಅದು ಮುಂಚೆ 140 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಅದ್ರ ಜೊತೆಗೆ 1 year ವಾರಂಟಿ ಕೊಡ್ತೀವಿ, ವಾರಂಟಿ ಕೊಡ್ತೀವಿ ನಿಮಗೆ. ಅದ್ರ ಜೊತೆಗೆ ಸರ್ ಆಮೇಲೆ 7 days ಮನಿ ಬ್ಯಾಕ್ ಪಾಲಿಸಿ ಅಂತ ಇರುತ್ತೆ. 7 days ಮನಿ ಬ್ಯಾಕ್ ಪಾಲಿಸಿ ಅಂದ್ರೆ ವಿತಿನ್ 500 kilometers ವಿತಿನ್ 7 days ಕಸ್ಟಮರ್ಸ್ ಗಾಡಿ ಇಷ್ಟ ಆಗಿಲ್ಲ ಅಥವಾ ಗಾಡಿಯಲ್ಲಿ ಇಶ್ಯೂ ಕಂಡು ಬಂದ್ರೆ ಇಮಿಡಿಯೇಟ್ ಕಸ್ಟಮರ್ ಗಾಡಿ ರಿಟರ್ನ್ ಮಾಡಿ ಫುಲ್ ಅಮೌಂಟ್ ರಿಫಂಡ್ ತಗೋಬಹುದು ಸರ್. ಸರ್ ನನಗೆ ಫುಲ್ ಅಮೌಂಟ್ ರಿಫಂಡ್ ಬೇಡ ಸರ್, ಇವಾಗ ನನಗೆ ಬೇರೆ ವೆಹಿಕಲ್ಸ್ ಬೇಕು ಅಂದ್ರೆ ಸ್ವಿಚ್ ಆಗ್ಬೋದಾ? ಖಂಡಿತ ಸರ್, ಖಂಡಿತ ಸ್ವಿಚ್ ಆಗ್ಬೋದು. ಅದು ಪ್ರೊಸೆಸ್ಗಿಂತ ಅವ್ರು ಏನು ಮಾಡಬೇಕು, ಪ್ರೊಸೆಸ್ ತಕ್ಕಂಗೆ ಗಾಡಿನ ಕಂಪ್ಲೀಟ್ ಅಮೌಂಟ್ ರೀಫಂಡ್ ಆದ್ಮೇಲೆ ಮತ್ತೆ ಬೇರೆ ಗಾಡಿಗೆ ಸಪ್ರೇಟ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಓಕೆ. ಸೊ ಈ ಒಂದು ಪಾಲಿಸಿ ನಮ್ಮಲ್ಲಿ ಏನಿಟ್ಟಿದ್ವಿ ಇಡೀ ಮಾರ್ಕೆಟಲ್ಲಿ ಯಾವ ರೇಟಲ್ಲಿ ನೋಡ್ಬೋದು, ಆಚೆ ಡೀಲರ್ಸ್ ಯಾವ ಡೀಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಂದ್ಸತಿ ಸ್ಟೆಪ್ ಔಟ್ ಆದ್ರೆ ಗಾಡಿ ಮುಗೀತು, ರಿಟರ್ನ್ ಆಗಲ್ಲ. ಅಲ್ಲಿ ನಮ್ಮಲ್ಲಿ ಬಂದು 7 days ಕಸ್ಟಮರ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ರಿಟರ್ನ್ ಮಾಡೋ ಪಾಲಿಸಿ ಬೆನಿಫಿಟ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸರ್ ನಿಮಗೆ ಕಸ್ಟಮರ್ಗೆ ಇವನ್ ಕೆಲವೊಂದು ಕಸ್ಟಮರ್ಸ್ ಫೈನಾನ್ಸ್ ಹೋಗ್ತಿರೋಂಥದ್ದು ಫೈನಾನ್ಸ್ 0 down payment ಬೆನಿಫಿಟ್ಸ್ ಕೊಡ್ತಾ ಇದೀವಿ ಸರ್. ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಸ್ಟಮರ್ಸ್ ಅವೈಲೇಬಲ್ ಇದೆ ಸರ್ Cars24 ಅಲ್ಲಿ. ಓಕೆ, ಇನ್ನೊಂದು ನನಗೆ ಏನಾಯ್ತು ಅರ್ಥ ಆಗಿದೆ ಏನಂದ್ರೆ ವಿಡಿಯೋದಲ್ಲಿ. ಸೊ ಇವಾಗ ಏನಾದರೂ ಪರ್ಚೇಸ್ ಮಾಡ್ತೀರಾ, ಏನಾದರೂ ಇವಾಗ ನೀವು ಅದೇ ಬೇರೆ ಔಟ್ಸೈಡ್ ಡೀಲರ್ಸ್ ಹತ್ರ ಏನಾದ್ರು ತಗೊಳ್ತೀನಿ ಅಂದರೆ ಆಫ್ಟರ್ ಸೇಲ್ಸ್ ಎಲ್ಲೂ ನಿಮಗೆ ಬೇರೆ ಥರ್ಡ್ ಪಾರ್ಟಿ ಕೊಡ್ತಾರೆ ವಾರಂಟಿ ಎಲ್ಲ. ಸೊ ಇವ್ರದೇ ಓನ್ ಕಂಪ್ನಿ ಇರೋದ್ರಿಂದ ನೀವು ಎಲ್ಲೂ ಥರ್ಡ್ ಪಾರ್ಟಿ ಅಂತೂ ಕೊಡಲ್ಲ. ಸೊ ಎಲ್ಲ ಕಂಪ್ಲೀಟ್ ಇಲ್ಲೇ ಕ್ಲೀನಾಗಿ ಆರಾಮಾಗಿ ಸರ್ವಿಸ್ ಕೂಡ ಮಾಡಿಸ್ಕೋಬಹುದು. ಇದೊಂದು ಹೇಳೋದಕ್ಕೆ ಅನಿಸ್ತು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಸರ್ RC ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ನಾವೇ ಮಾಡಿಸ್ಕೊಡ್ತೀವಿ. ಹ್ಯಾಸಲ್ ಫ್ರೀ ಟ್ರಾನ್ಸ್ಫರ್ ಇರುತ್ತೆ, ಕಸ್ಟಮರ್ಗೆ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ ಸರ್. ಈ ಒಂದು ಬೆನಿಫಿಟ್ಸ್ ನಮ್ಮ ಕಡೆಯಿಂದ ಕಸ್ಟಮರ್ಸ್ಗೆ ಕೊಡ್ತಿದ್ದೀವಿ. ಓಕೆ. ಸೊ ಏನಂದ್ರೆ ಅವಾಗಲೇ ಹೇಳಿದಂಗೆ ಸರ್, ಸೊ ಎಲ್ಲ ನಿಮಗೆ ಏನೇನು ಪ್ರೋಸೆಸ್ ಆಗ್ತಿದೆ, ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಮೇಲ್ಸ್ ಅಲ್ಲಾಗಲಿ ಅಥವಾ ಮೆಸೇಜಸ್ ಅಲ್ಲಾಗಲಿ ಎಲ್ಲ ಬರ್ತಾ ಇರುತ್ತೆ. ಸೊ ಟೆನ್ಷನ್ನೇ ತೊಗೊಂಡಂಗಿರಲ್ಲ. ಆಲ್ಮೋಸ್ಟ್ ಲೈಕ್ 60 to 70 ಟೈಮ್ ಪೀರಿಯಡ್ ಏನೋ ತೊಗೊಂಡಿದ್ದಾರೆ. ಸೊ ಆರಾಮಾಗಿ ಅಷ್ಟರಲ್ಲಿ ಆರಾಮಾಗಿ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಸೊ ಕಂಪೇರ್ ಟು ಬೇರೆ ಡೀಲರ್ಸ್ಗೆ ಆರಾಮಾಗಿ ಈ Cars24 ಅಲ್ಲಿ ಆರಾಮಾಗಿ ಟ್ರಸ್ಟ್ ಮಾಡಿ ಕಾರ್ಸ್ ಕೂಡ ತೊಗೋಬೋದು.